ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರೆಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ತಮ್ನೇಲ್ ನೋಡಿ ನಿಮಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಾಗಿರಬೇಕು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ. ಬನ್ನಿ, ಯಾಕೆ ತುಂಬ ತಡ ಮಾಡೋದು, ನಾನು ಕೂಡ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರೋ, ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದೆ ಯೂಸ್ಫುಲ್ ವಿಡಿಯೋಗಳು ಸಿಗುತ್ತೆ ಅಂತ. ಬನ್ನಿ, ಇವತ್ತಿನ ವಿಚಾರದಲ್ಲಿ ಪ್ರೆಗ್ನೆಂಟ್ ಆದಾಗ ಯಾವ್ಯಾವ ಸಿಂಪ್ಟಮ್ಸ್ ಎಲ್ಲ ಕಾಣುತ್ತೆ ಅಂತ ಹೇಳ್ತೀನಿ. ಈ 22ನೇ ದಿನ 28ನೇ ದಿನ ಅನ್ನೋದು ನಿಮಗೆ ಕನ್ಫರ್ಮ್ ಆಗಿ ಡೇಟ್ ಆಗೋದು ನಿಮಗೆ ಗೊತ್ತಿರುತ್ತೆ. ಯಾವಾಗ ನೀವು ಡೇಟ್ ಆಗ್ತೀರಾ ಅನ್ನೋದು ಕೂಡ ನಿಮಗೆ ಕನ್ಫರ್ಮ್ ಆಗಿ ಗೊತ್ತಿರುತ್ತೆ. ನೀವು ರೆಗ್ಯುಲರಾಗಿ ಆಗ್ತಾ ಇರೋರು, ಪೀರಿಯಡ್ಸ್ಗಳನ್ನ ಆಗ್ತಾ ಇರೋರು, ಒಂದು 2 ದಿವಸ ಮಿಸ್ ಆಯಿತು ಅಂದರೆ ನಿಮಗೆ ಕನ್ಫರ್ಮ್ ಆಗಿ ನೀವು ಒಂದು 5 ದಿವಸ ಇಲ್ಲ 6 ದಿವಸ 7ನೇ ದಿವಸಕ್ಕೆ ಕನ್ಫರ್ಮ್ ಆಗಿ ನಿಮಗೆ ಕಿಟ್ನ ತೊಗೊಂಬಂದು ಮನೇಲೇ ಚೆಕ್ ಮಾಡಿಕೊಂಡಾಗ ನಿಮಗೆ ಪಾಸಿಟಿವ್ ಅಂತ ಗೊತ್ತಾಗುತ್ತೆ. ಕೆಲವೊಬ್ರಿಗೆ 15 ದಿವಸ ಆದರೂ ಕೂಡ ಗೊತ್ತಾಗಲ್ಲ, ಕೆಲವೊಬ್ರಿಗೆ 2 ತಿಂಗಳಾದ್ರೂ ಕೂಡ ಗೊತ್ತಾಗಲ್ಲ. ಹಾಗೇನಾದ್ರು ಕನ್ಫರ್ಮ್ ಆಗಿ ನಿಮಗೆ ಗೊತ್ತಾಗಲೇಬೇಕು, ಇದರಲ್ಲಿ ನಮಗೆ ಪಾಸಿಟಿವ್ ಬಂದಿಲ್ಲ ಅಂತ ಅಂದರೆ ನೀವು ಡಾಕ್ಟ್ರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಇದು ಪಾಸಿಟಿವ್ ಅನ್ನೋದು ಗೊತ್ತಾಗುತ್ತೆ. ಕೆಲವೊಂದು ಸತಿ ನಮಗೆ ಟೆಸ್ಟ್ಗಳಲ್ಲೂ ಕೂಡ ಗೊತ್ತಾಗಲ್ಲ. 2 ತಿಂಗಳಾದಮೇಲೆ 3 ತಿಂಗಳಾದಮೇಲೆ ಕೆಲವ್ರಿಗೆ ಹೊಟ್ಟೆಯಲ್ಲಿ ಮಗು ಇರೋದು ಕೂಡ ಗೊತ್ತಾಗುತ್ತೆ. ಹಾಗೆ ನೀವು ಪ್ರೆಗ್ನೆಂಟ್ ಆದಮೇಲೆ ಯಾವ ರೀತಿ ಇದಾಗುತ್ತೆ, ನಮಗೆ ಒಂದು ದೇಹದಲ್ಲಿ ಬದಲಾವಣೆಗಳು ಕೂಡ ಯಾವ ರೀತಿ ಆಗುತ್ತೆ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ಹೇಳೋಣ. ಮೊದಲನೇದು, ಕೆಲವ್ರಿಗೆ ತಲೆ ಸುತ್ತು ಬರುತ್ತೆ, ಹಾಗೆ ಕೆಲವ್ರಿಗೆ ವಾಮಿಟ್ ಬರುತ್ತೆ, ಕೆಲವ್ರಿಗೆ ಲೇಜಿನೆಸ್ಸು, ಏನು ಕೆಲಸ ಮಾಡೋದಕ್ಕೆ ಮೂಡೇ ಇರಲ್ಲ. ಇದು ಒಂದು ವಾರ 15 ದಿವಸಕ್ಕೆ ಇದು ಸ್ಟಾರ್ಟ್ ಆಗುವಂಥದ್ದು. ಆಲ್ಮೋಸ್ಟು ನಮಗೂ ಕೂಡ 15 ದಿವಸಕ್ಕೆ ವಾಮಿಟು, ಸುಸ್ತು, ತಲೆ ಸುತ್ತು, ಈ ಊಟ ಸೇರಲ್ಲ, ಸ್ಮೆಲ್ ಅಂದ್ರೇ ಆಗಲ್ಲ. ನಾನು ಹೇಳಬೇಕು ಅಂದರೆ ಸೋಪು ಯಾವ್ದಾದ್ರು ಗಮ್ ಅಂತ ಸ್ಮೆಲ್ಲು ಯಾವ್ದಾದ್ರು ಬರ್ತಾ ಇದ್ರೆ ಆ ಸೋಪ್ನೇ ತಗೊಂಡೋಗಿ ಆಚೆಗೆ ಹಾಕ್ಬಿಡ್ತಿದ್ದೆ. ಅಷ್ಟು ಸ್ಮೆಲ್ ಇರೋದು ಕೂಡ ನಮಗೆ ಯಾವುದೇ ಕಾರಣಕ್ಕೂ ಆಗ್ತಾ ಇರಲಿಲ್ಲ. ನೀವು ನಂಬ್ತಿರೋ ಏನೋ ಗೊತ್ತಿಲ್ಲ, ನಾನು ಬೇಬಿ ಸೋಪ್ನ ಯೂಸ್ ಮಾಡ್ತಾಯಿದ್ದೆ. ಯಾಕೆ ಅಂದರೆ ಅಷ್ಟು ಸ್ಮೆಲ್ಲು ಕೂಡ ನಮಗೆ ಆ ಟೈಮಲ್ಲಿ ಇಷ್ಟ ಆಗಲ್ಲ. ಹಾಗೆ ಅನ್ನ ಕುದಿಯೋದು ಕೂಡ ಸ್ಮೆಲ್ ಇಷ್ಟ ಆಗಲ್ಲ, ಹಾಗೆ ಬೇಳೆ ಕುದಿಯೋದು ಕೂಡ ಸ್ಮೆಲ್ ಇಷ್ಟ ಆಗಲ್ಲ. ಎಷ್ಟೋ ಸತಿ ನಾವು ಮೂಗುಗೆ ಬಟ್ಟೆನ ಕಟ್ಕೊಂಡು ಅಡುಗೆ ಮಾಡಿರೋದು ಉಂಟು. ನಿಮಗೆ ಈ ಥರ ಎಲ್ಲ ಸ್ಮೆಲ್ಲ ಆಗಿರ್ಬೋದು, ಈ ಥರ ಪ್ರಾಬ್ಲಮ್ ಎಲ್ಲ ಆಗ್ತಾಯಿದೆ ಅಂದರೆ ಕನ್ಫರ್ಮ್ ಆಗಿ ನಿಮಗೆ ಪ್ರೆಗ್ನೆನ್ಸಿ ಪ್ರಾಬ್ಲಮ್ ಆಗಿರುತ್ತೆ. ನಿಮಗೆ ವಾಮಿಟಿಂಗು ಅದೆಲ್ಲ ಸ್ಟಾರ್ಟ್ ಆಗ್ತಾ ಇರುತ್ತೆ. ಕೆಲವ್ರಿಗೆ ವಾಮಿಟೇ ಆಗಲ್ಲ, ಕೆಲವರು ನೋಡಿದ್ದೀನಿ ನಮಗೆ ವಾಮಿಟ್ ಆಗಲ್ಲ, ಎಷ್ಟು ಚೆನ್ನಾಗಿರ್ತಾರೆ ಅಂತ ಅಂದರೆ ನಂಗೆ ನಂಬೋಕ್ಕೆ ಆಗಲ್ಲ. ಯಪ್ಪ, ನಮಗೆ ಯಾಕಪ್ಪ ಈ ಥರ ಹೊಟ್ಟೆ ನೋವು, ಹಾಗೆ ಹೊಟ್ಟೆ ನೋವು ಕೂಡ ಬರುತ್ತೆ. ಹೊಟ್ಟೆ ನೋವು ಕೆಲವೊಬ್ಬರಿಗೆ 3 ತಿಂಗಳಲ್ಲಿ ಕಂಟ್ರೋಲ್ ಆಗುತ್ತೆ, ಕೆಲವೊಬ್ಬರಿಗೆ ಡೆಲಿವರಿ ಆಗೋ ತಕ್ಕಲ್ಲೂ ಕಂಟ್ರೋಲ್ ಆಗಲ್ಲ, ಕೆಲವೊಬ್ಬರಿಗೆ ಮಗು ಬೆಳೀತಾ ಅದು ಕಂಟ್ರೋಲ್ ಆಗ್ತಾ ಬರುತ್ತೆ, ಕೆಲವೊಬ್ಬರಿಗೆ ಕಂಟ್ರೋಲೇ ಆಗಲ್ಲ. ಅಷ್ಟೂ ನನಗೆ ಹೇಳಬೇಕು ಅಂತ ಅಂದರೆ ಡೆಲಿವರಿ ಆಗೋ ತಕ್ಕಲ್ಲೂ ವಾಮಿಟ್ ಹೋಯಿತು, ಹೊಟ್ಟೆ ನೋವು ಹೋಯಿತು, ಏನು ತಿಂದ್ರೂ ವಾಮಿಟ್ ಮಾಡಬೇಕು ಅಂತ ಅನ್ಸೋದು, ಏನು ತಿನ್ನೋಕ್ಕೆ ಸೇರ್ತಾ ಇರಲಿಲ್ಲ, ಅಷ್ಟು ಕೂಡ ಯಾವ ಸ್ಮೆಲ್ಲು ಆಗ್ತಾ ಇರಲಿಲ್ಲ. ಆ ಥರ ಇದ್ದಿದ್ದ ಪರಿಸ್ಥಿತಿ. ನಾನು ಅದಕ್ಕೆ ವಾಮಿಟ್ಟು ಆಗೋವಾಗ ನಾನು ಕಂಡ್ಕೊಂಡಿದ್ದು ಒಣದ್ರಾಕ್ಷಿ. ನಿಮಗೆ ವಾಮಿಟ್ಟು ಯಾರಿಗೆಲ್ಲ ಆಗುತ್ತೋ ಖಂಡಿತವಾಗ್ಲೂ ಒಣದ್ರಾಕ್ಷಿನ ಒಂದು 5ರಿಂದ 6 ಬಾಯೊಳಗಡೆ ಹಾಕ್ಕೊಂಡು ಆ ನೀರನ್ನ ಗುಟ್ಕಿಸ್ತಾ ಬನ್ನಿ. ಆ ನೀರನ್ನ ಕುಡಿತಾ ಬಂದರೂ ಕೂಡ ನಿಮಗೆ ವಾಮಿಟ್ಟು ಕಂಟ್ರೋಲ್ ಆಗುತ್ತೆ. ಬಟ್ ಊಟದ ಮೇಲೆ ಇಂಟ್ರೆಸ್ಟ್ ಇರಲ್ಲ, ಆದ್ರೂ ಸ್ವಲ್ಪ ಡ್ರೈ ಫ್ರೂಟ್ಸ್ಗಳು, ಅವು ಇವು ಸ್ವಲ್ಪ ಹಣ್ಣುಗಳು ಏನೂ ಸೇರಲ್ಲ. ಯಾಕಂದರೆ ನಾನು ಅನುಭವಿಸಿರೋ ಅಂಥ ನೋವನ್ನ ಹೇಳ್ತಾ ಇರೋ ಅಂಥದ್ದು. ಡ್ರೈ ಫ್ರೂಟ್ಸ್ಗಳಾಗಿರ್ಬೋದು, ಈ ಥರ ಏನಾದ್ರು ದ್ರಾಕ್ಷಿನ ನೀವು ಒಣದ್ರಾಕ್ಷಿನ ತಿನ್ನೋದ್ರಿಂದ ಕೂಡ ನಿಮಗೆ ವಾಮಿಟು ಕಂಟ್ರೋಲ್ ಆಗುತ್ತೆ. ಹಾಗೆ ಏಲಕ್ಕಿ ಸ್ಮೆಲ್ಲು ಕೂಡ ಆಗಲ್ಲ. ಹೇಳಬೇಕು ಅಂದರೆ ವಿಧಿ ಇಲ್ಲ, ಏಲಕ್ಕಿನ ಕೂಡ ಬಾಯೊಳಗಡೆ ಹಾಕ್ಕೊಂಡು ಜಗಿತಾ ಬಂದರೆ ನಿಮಗೆ ವಾಮಿಟ್ ಕೂಡ ಕಂಟ್ರೋಲ್ ಆಗುತ್ತೆ. ಸುಸ್ತು ಕೆಲವರಲ್ಲಿ ಇರುತ್ತೆ, ಕೆಲವರಲ್ಲಿ ಇರಲ್ಲ. ಕೆಲವರು ನಾರ್ಮಲ್ ಆಗೇ ಇರ್ತಾರೆ, ಕೆಲವ್ರಿಗೆ ಏನು ಸಿಂಪ್ಟಮ್ಸೇ ಇರಲ್ಲ. ಪ್ರೆಗ್ನೆಂಟ್ ಅಂತ ಎಲ್ಲನೂ ಚೆನ್ನಾಗಿ ತಿಂತಾ ಇರ್ತಾರೆ. ನಮಗೆ ಕೆಲವೊಬ್ರು ನೋಡಿ ನಮಗೆ ಆ ಟೈಮಲ್ಲಿ ಖುಷಿ ಆಗೋದು, ನಾನು ತಿನ್ನೋಕ್ಕಾಗ್ತಾ ಇಲ್ವಲ್ಲ ಅಂತ ಕೂಡ ಒಂದೊಂದು ಸತಿ ಬೇಸರನೂ ಆಗೋದು. ಒಂದೊಂದು ಸತಿ ನಾನು ಎಷ್ಟೋ ಸತಿ
ಹತ್ತಿರೋದು ಕೂಡ ಉಂಟು. ಈ ವಿಚಾರದಲ್ಲಿ ನನಗೆ ಊಟನೇ ಸೇರಲ್ಲ, ಎಲ್ಲ ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ಊಟ ಮಾಡ್ತಾರೆ ಅನ್ನೋ ವಿಚಾರನೂ ಕೂಡ ನಾನು ಎಷ್ಟೋ ಜನದ ಹತ್ರ ಹೇಳ್ಕೊಂಡಿರೋದು ಉಂಟು. ಹೀಗೆ ಕೆಲವೊಂದು ಹೆಣ್ಮಕ್ಳಲ್ಲಿ ಸಿಂಪ್ಟಮ್ಸು ಕೆಲವೊಂದು ರೀತಿ ಇರುತ್ತೆ. ಈ ಥರ ನಿಮಗೆ ಮೈಕೈ ನೋವು, ಜಡ, ಹೊಟ್ಟೆ ನೋವು, ವಾಮಿಟ್ ಬರೋಂಗಾಗೋದು, ತಲೆ ಸುಸ್ತು, ಆಯಾಸ, ನಿಶಕ್ತಿ, ಈ ಥರ ಎಲ್ಲ ಥರ ಸಿಂಪ್ಟಮ್ಸ್ಗಳು ಕೆಲವೊಬ್ರಿಗೆ ಇದೆಲ್ಲ ಒಂಥರ ಜಡ ಬಂದಂಗೆ, ನಮಗೆ ಏನು ಕೆಲಸ ಮಾಡೋಕ್ಕೂ ಮೂಡೇ ಇರಲ್ಲ, ಲೇಜಿ ಆಗ್ಬಿಟ್ಟಿರ್ತೀವಿ ನಾವಂತೂ. ಮಾಡಿದ್ರಾಯ್ತು, ಸ್ನಾನನ ಮಾಡಿದ್ರಾಯ್ತು, ಮುಖನ ತೊಳೆದ್ರಾಯ್ತು, ಹೀಗೆ ತಿಂದ್ರಾಯ್ತು, ಬಿಟ್ರಾಯ್ತು, ಈ ಥರ ಎಷ್ಟೋ ಇದನ್ನ ಆಗ್ತಾ ಇರುತ್ತೆ ದೇಹದಲ್ಲಿ ಬದಲಾವಣೆಗಳು ಕೂಡ. ಒಂದು ತಿಂಗಳ ಮೇಲೆ 15 ದಿವಸಕ್ಕೆ ಕೂಡ ನಿಮಗೆ ಈ ಥರ ಸಿಂಪ್ಟಮ್ಸ್ ಎಲ್ಲ ಕಾಣಿಸ್ತಾ ಇರುತ್ತೆ. ಹಾಗಾದರೆ ನಿಮಗೆ ಯಾರಿಗೆಲ್ಲ ಈ ಥರ ಸಿಂಪ್ಟಮ್ಸ್ ಇದೆಯೋ ಖಂಡಿತವಾಗ್ಲೂ ನಿಮಗೆ ಏನಾದರೂ ಪ್ರಾಬ್ಲಮ್ ಮುಂದಕ್ಕೆ ವಾಮಿಟು ಈ ಥರ ಎಲ್ಲ ಆಯಿತು ಅಂತಂದರೆ ಒಣ ದ್ರಾಕ್ಷಿನ ತಿನ್ನಿ, ಇಲ್ಲ ಏಲಕ್ಕಿನ ತಿನ್ನಿ. ಹಾಗೆ ನಿಮ್ಗೇನಾದ್ರು ಡಾಕ್ಟ್ರ್ ಹತ್ರ ಹೋಗಬೇಕು ಅಂದರೆ ಡಾಕ್ಟ್ರ್ ಹತ್ರ ಹೋದ್ರು ಖಂಡಿತವಾಗ್ಲೂ ವಾಮಿಟ್ ಅಂತೂ ನಿಮಗೆ ಎಷ್ಟು ದಿವಸ ಆಗಬೇಕೋ ಅಷ್ಟು ದಿವಸ ಕಂಡೀಷನಾಗಿ ಆಗೇ ಆಗುತ್ತೆ. ಅದು ನೀವೇನು ಮಾಡಿದ್ರೂ ಅದು ಕಂಟ್ರೋಲ್ ಮಾಡೋಕ್ಕಾಗೋದೇ ಇಲ್ಲ, ಆಗ್ತಾ ಇರುತ್ತೆ. ಅದು ಪ್ರೆಗ್ನೆನ್ಸಿ ಅಂತ ಅಂದಮೇಲೆ ಅದು ಕಾಮನ್ ಆಗಿ ಇರೋ ಅಂಥದ್ದು. ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಡಾಕ್ಟ್ರ್ ಹತ್ರ ಹೋಗಬೇಕು ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ, ನೀವು ಡಾಕ್ಟ್ರನ್ನ ಸಜೆಷನ್ ತೊಗೊಂಡು ಯಾವುದಾದ್ರು ಟ್ಯಾಬ್ಲೆಟ್ ಕೂಡ ನೀವು ತೊಗೋಬೋದು. ನನಗೆ ಯಾವ್ದು ತೊಗೊಂಡ್ರು ಸೆಟ್ ಆಗಲೇ ಇಲ್ಲ. ನನಗೆ ಟ್ಯಾಬ್ಲೆಟ್ ತೊಗೊಂಡ್ರು ಸೆಟ್ ಆಗಲಿಲ್ಲ, ಸಿರಫ್ ಕೊಟ್ಟರು, ಸಿರಫ್ ತೊಗೊಂಡ್ರು ಕೂಡ ಸೆಟ್ ಆಗಲಿಲ್ಲ. ನನಗೆ ಕಡೆ ತಕ್ಕಲು ವಾಮಿಟ್ ಆಗ್ತಾನೆ ಇತ್ತು. ಒಣದ್ರಾಕ್ಷಿ ನೀರು ಕುಡಿಯೋದ್ರಿಂದ ಸ್ವಲ್ಪ ನಮಗೂ ಕೂಡ ದೇಹದಲ್ಲಿ ಒಂಥರ ಚೈತನ್ಯ ಬರುತ್ತೆ. ಹಾಗೆ ಒಂಥರ ಹುಮ್ಮಸ್ಸು, ಏನೋ ಒಂಥರ ಬಾಯಲ್ಲಿ ನೀರು ಆಡ್ತಾ ಇರುತ್ತಲ್ಲ, ಅದು ಸ್ವಲ್ಪ ನಮಗೆ ಎನರ್ಜಿ ಸಿಕ್ತಂಗೆ ಆಗುತ್ತೆ. ಬಟ್ ವಾಮಿಟ್ ಸ್ವಲ್ಪ ಕಂಟ್ರೋಲ್ ಆಗ್ತಾ ಇತ್ತು ನನಗೆ. ಈ ವಿಚಾರನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಬರೋ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.